ಸೊ ಆ ಒಂದು ಮೆಸೇಜ್ ಪಾಸ್ ಆಗಿದೆಯಲ್ಲ, ಆ ಸಮುದಾಯ ಈ ಸಮುದಾಯ ಈಗ ಒಕ್ಕಲಿಗ ಸಮುದಾಯಕ್ಕೆ ಕೊಟ್ಬಿಟ್ರು ಅಂತೆಲ್ಲ, ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು, ಸಚಿವರ ಪಟ್ಟಿ ಪರಿಷ್ಕರಿಸೋಕೆ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ. ಕೆಲವು ಹೆಸರುಗಳಿಗೆ ರಾಹುಲ್ ಗಾಂಧಿ ಆಕ್ಷೇಪ ವ್ಯಕ್ತಪಡಿಸಿದಾರಂತೆ. ಇವ್ರು ಯಾಕೆ ಬೇಡ ಏನು ಅಂತ ಪ್ರಶ್ನಿಸಿದ್ದಾರಂತೆ. ಇವ್ರು ತಗೊಂಡೋಗಿರೋದಕ್ಕೆಲ್ಲ ಓಕೆ ಓಕೆ ಅಂತ ಹೇಳಿಲ್ಲ. ಸೊ ಇವತ್ತು ಖರ್ಗೆ ಭೇಟಿ ಆಗ್ತಾರಲ್ವಾ, ಅದಾದಮೇಲೆ ಚರ್ಚೆ ಎಲ್ಲ ಆಗತ್ತೆ. ಸೊ ಇದ್ರ ಮಧ್ಯದಲ್ಲಿ ತಮ್ಮವರನ್ನು ಹಿಂಗಾದರೂ ಮಾಡಿ ಸಂಪುಟಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಪ್ರಯತ್ನ ಪಡ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಗೆ ಮುಂದಾಗ್ತಾ ಇರೋದು ಖುದ್ದಾಗಿ CM. ಸದ್ಯ ಬೆಂಗಳೂರಿನಲ್ಲೇ ಇದ್ದಾರಲ್ವಾ AICC ಅಧ್ಯಕ್ಷರು, ಇವತ್ತು ಸಂಜೆ ಹೊರಡ್ತಾರೆ ಅವರು. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಭೇಟಿಗೆ ನಿರ್ಧಾರವನ್ನು ಮಾಡಿದ್ದಾರೆ. ಭೇಟಿಯಾಗಿ ಚರ್ಚೆಯನ್ನು ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ತಮ್ಮ ಆಪ್ತರಿಗೆ ಅವಕಾಶವನ್ನು ಕೊಡಿಸೋದಕ್ಕೆ ತೆರೆಮರೆಗೆ ಪ್ಲಾನ್ ಆಗ್ತಾ ಇರೋದು. ಖರ್ಗೆ ಭೇಟಿ ವೇಳೆ ಆಪ್ತರ ಹೆಸರನ್ನು ಪ್ರಸ್ತಾಪಿಸಿ ಮನವಿ ಮಾಡ್ಕೊಳ್ಬಹುದಾದ ಸಾಧ್ಯತೆ ಇದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, BK ಹರಿಪ್ರಸಾದ್ ಅವರು ಎಲ್ಲ ಒಂದೊಂದು ಲಿಸ್ಟ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಕೆಲವೊಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅವರು ಕೂಡ ಹಿಂದುಳಿದ ವರ್ಗದವರು ಡೀಟೇಲ್ಸನ್ನು ಕೇಳಿದ್ದಾರೆ ಅನ್ನೋದಾಗ್ತಾ ಇದೆ. ಏನೆಲ್ಲ ನಡೀತಾ ಇದೆ, ಯಾವ ಮಾನದಂಡದ ಮೇಲೆ, ಯಾವ ಲೆಕ್ಕಾಚಾರದ ಮೇಲೆ ಆಯ್ಕೆ ಮಾಡಬಹುದಾದ ಸಾಧ್ಯತೆ ಇದೆ ಅಂತ ಶಿವು? ನೀತಿ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ವರಿಷ್ಠರ ಜೊತೆ ರಾಜ್ಯ ನಾಯಕರು ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಮೊನ್ನೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ, ವೇಣುಗೋಪಾಲ್ ಹಾಗೆ ರಾಜ್ಯ ಉಸ್ತುವಾರಿ ಆಗಿರುವಂತಹ ಸುರ್ಜೇವಾಲಾ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ರು. ಆದ್ರೆ ಆ ಸಂದರ್ಭದಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ವಾಪಸ್ ಆಗಿದ್ರು. ಸೊ ಹಾಗಾಗಿ ಸಭೆ ಅಪೂರ್ಣ ಆಗಿತ್ತು. ಇದೀಗ ಇವತ್ತು ಖರ್ಗೆ ಅವರು ಕೂಡ ದೆಹಲಿಗೆ ವಾಪಸ್ ಆಗ್ತಾ ಇದ್ದಾರೆ. ಹಾಗಾಗಿ ಕೇರಳದಲ್ಲಿರುವಂತಹ ವೇಣುಗೋಪಾಲ್ ಅವರು ಕೂಡ ದೆಹಲಿಗೆ ಸಂಜೆ ವಾಪಸ್ ಆಗ್ತಾ ಇದ್ದಾರೆ. ವಾಪಸ್ಸಾದ ನಂತರ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡಿ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಅಂತಿಮ ನಿರ್ಧಾರವನ್ನ ಇವತ್ತು ತೆಗೆದುಕೊಳ್ತಾರೆ ಅನ್ನುವಂತ ಮಾಹಿತಿಗಳಿದೆ. ಇದರ ಬೆನ್ನಲ್ಲೇ ಮೊನ್ನೆ ನಡೆದಂತಹ ಸಭೆಯಲ್ಲಿ 3 ಜನ, ಹರಿಪ್ರಸಾದ್, ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರು ಪಟ್ಟಿಗಳನ್ನ ಕೊಟ್ಟಿದ್ದಾರೆ. ತಮ್ಮ ಇಂಥವರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತೇಳಿ ಪಟ್ಟಿಯನ್ನ ಕೊಟ್ಟಿದ್ರು. ಆ ಪಟ್ಟಿಯ ಬಗ್ಗೆ ಅಲ್ಲಿ ಚರ್ಚೆಗಳು ಕೂಡ ಆಗಿತ್ತು. ಆದ್ರೆ ರಾಹುಲ್ ಗಾಂಧಿ ಅವರು ಆ ಸಭೆಯಲ್ಲಿ ಹೇಳಿರುವಂತದ್ದು, ಸಣ್ಣ ಸಮುದಾಯಗಳನ್ನು ಕೂಡ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಅವರು ಕೂಡ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತಹ ಸಮುದಾಯಗಳಿಗೆ ನಾವು ಪ್ರಾಧಾನ್ಯತೆಯನ್ನ ಕೊಡ್ಬೇಕಾಗತ್ತೆ. ಹಾಗಾಗಿ ಮತ್ತೊಂದು ಪಟ್ಟಿಯನ್ನ ನೀವು ಕೊಡಿ ಅನ್ನುವಂತಹ ಸೂಚನೆಯನ್ನ ರಾಜ್ಯ ನಾಯಕರಿಗೆ ರವಾನಿಸಿದ್ದಾರೆ. ಸೊ ಹಾಗಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲೇ ಇರೋದ್ರಿಂದ ಇವತ್ತು ಡಿ ಕೆ ಶಿವಕುಮಾರ್ ಕೂಡ ಖರ್ಗೆ ಅವರನ್ನ ಭೇಟಿ ಮಾಡಲಿದ್ದಾರೆ. ಭೇಟಿ ಮಾಡಿ ತಮ್ಮವರಿಗೆ ಹೆಚ್ಚಿನ ಒಂದು ಅವಕಾಶವನ್ನ ಮಾಡ್ಕೊಡಿ ಅನ್ನುವಂತ ಡಿಮ್ಯಾಂಡ್, ಮನವಿಯನ್ನ ಖರ್ಗೆ ಅವರ ಮುಂದೆ ಇಡುವಂತ ಸಾಧ್ಯತೆಗಳಿದೆ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಹೊಸಬರಿಗೆ ಅವಕಾಶವನ್ನ ಮಾಡ್ಕೊಡಿ ಅನ್ನುವಂತ ಪಟ್ಟಿಯನ್ನ ಕೊಟ್ಟಿದ್ರು. ಈಗ 3 ಪಟ್ಟಿಗಳ ಬಗ್ಗೆ ಕೆಲವು ಆಕ್ಷೇಪಗಳು ವ್ಯಕ್ತವಾಗಿರೋದ್ರಿಂದ ಈಗ ಹೊಸ ಪಟ್ಟಿಯನ್ನ ರವಾನೆ ಮಾಡ್ಬೇಕಾಗತ್ತೆ. ಹೊಸ ಪಟ್ಟಿಯಲ್ಲಿ ನಾವು ಹೇಳಿದಂತವ್ರಿಗೆ ಅವಕಾಶವನ್ನ ಮಾಡ್ಕೊಡಿ ಅನ್ನುವಂತ ಮನವಿಯನ್ನ ಇವತ್ತು ಖರ್ಗೆ ಅವರನ್ನ ಭೇಟಿ ಮಾಡಿ ಡಿ ಕೆ ಶಿವಕುಮಾರ್ ಇರ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದೆ. ದೆಹಲಿಯಲ್ಲಿ ಕೂಡ ಇದರ ಬಗ್ಗೆ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ರು. ನಾಳೆ ಖರ್ಗೆ ಅವರನ್ನ ಭೇಟಿ ಮಾಡಿ ನಾನು ಮಾತುಕತೆಯನ್ನ ಮಾಡ್ತೇನೆ ಅಂತ ಹೇಳಿ. ಈಗ ಹೊಸ ಪಟ್ಟಿಯನ್ನ ಕೊಡ್ಬೇಕಾಗತ್ತೆ. ಮತ್ತೊಂದು ಕಡೆ ದೆಹಲಿಯಿಂದಲೇ ಒಂದು ಸರ್ವೆ ತಂಡವನ್ನು ಕೂಡ ರಾಜ್ಯಕ್ಕೆ ಕಳಿಸಲಾಗಿತ್ತು. ಆ ಸರ್ವೆ ತಂಡ ಕೂಡ ಯಾರಿಗೆ ಕೊಟ್ಟರೆ ಅವ ಉತ್ತಮ ಅನ್ನುವಂತ ನಿಟ್ಟಿನಲ್ಲಿ ವರದಿಯನ್ನ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿದ್ದಾರೆ. ಸೊ ಆ ವರದಿಯನ್ನು ಇಟ್ಕೊಂಡು ರಾಜ್ಯ ನಾಯಕರು ಕಳಿಸುವಂತ ಪಟ್ಟಿಯನ್ನು ಕೂಡ ಇಟ್ಕೊಂಡು ಅಂತಿಮವಾಗಿ ಇವತ್ತು ಸಂಜೆ ಈ ಸಂಪುಟ 2ನೇ ಪಟ್ಟಿಯನ್ನ ಫೈನಲ್ ಮಾಡುವಂತ ಸಾಧ್ಯತೆಗಳಿದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಡೀಟೇಲ್ಸ್ಗೆ.